ಸಿಎಂ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಬದಲಾವಣೆ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮದು ಹೈಕಮಾಂಡ್ ಸಂಸ್ಕೃತಿ ಇರುವ ಪಕ್ಷ. ಯತೀಂದ್ರ ಏನೋ ಅಂದ್ರು, ಇಕ್ಬಾಲ್ ಏನೋ ಅಂದ್ರು ಅಂದ್ರೆ ಆಗೋದಿಲ್ಲ. ನಮ್ಮ ಸಿಎಂ ಮತ್ತು ಡಿಸಿಎಂ ತುಂಬಾ ಹೊಂದಾಣಿಕೆಯಲ್ಲಿದ್ದಾರೆ. ಸಿಎಂ ಜಟಾಪಟಿ ಮತ್ತೆ ರಾಜ್ಯದಲ್ಲಿ ತಾರಕಕ್ಕೇರಿದೆ. ಸಿಎಂ ಬದಲಾವಣೆ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮದು ಹೈಕಮಾಂಡ್ ಸಂಸ್ಕೃತಿ ಇರುವ ಪಕ್ಷ, ಪಾರ್ಟಿ. ಯತೀಂದ್ರ ಏನೋ ಹೇಳ್ತಾರೆ, ಇಕ್ಬಾಲ್ ಹುಸೇನ್ ಏನೋ ಅಂತಾರೆ ಅಂದ್ರೆ ಆಗೋದಿಲ್ಲ. ನಮ್ಮ ಸಿಎಂ ಡಿಸಿಎಂ ತುಂಬಾ ಹೊಂದಾಣಿಕೆಯಲ್ಲಿದ್ದಾರೆ. ಸುಮ್ಮನೆ ಆತಂಕ ಮೂಡಿಸುವ ಪ್ರಯತ್ನ ಆಗುತ್ತಿದೆ. ಯಾರು ಏನೇ ಅಂದರು, ಯಾರು ಏನೇ ಕಿರ್ಚಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಸಂಸ್ಕೃತಿ ಇರುವ ಪಕ್ಷ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸಿಎಂ ಜಟಾಪಟಿ ಮತ್ತು ಮುನ್ನೆಲೆಗೆ ಬಂದಿದೆ. ಬ್ರೇಕ್ಫಾಸ್ಟ್ ಸಭೆಯ ಮುಖಾಂತರವಾಗಿ ಸುಖಾಂತ್ಯ ಕಂಡಿತು ಎಂದು ಅಂದುಕೊಂಡಿದ್ದ ಜನತೆ ಈಗ ಮತ್ತೊಮ್ಮೆ ಸಿಎಂ ಬದಲಾವಣೆಯ ಚರ್ಚೆಯನ್ನ ಕೇಳಲ್ಪಡುತ್ತಿದೆ. ಯತೀಂದ್ರ ಸಿದ್ದರಾಮಯ್ಯ ಮುಂದಿನ 2.5 ವರ್ಷವೂ ಕೂಡ ನನ್ನ ತಂದೆಯವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನೋ ಮತ್ತೊಂದು ಹೇಳಿಕೆಯನ್ನ ಪುನರುಚ್ಚರಿಸಿದ ನಂತರ ಸಿಎಂ ಬದಲಾವಣೆಯ ಜಟಾಪಟಿ ಮತ್ತೆ ಜೀವಂತವಾಗಿದೆ ರಾಜ್ಯದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಇವತ್ತು ಆ ವಿಚಾರವಾಗಿ ಎಂಟ್ರಿ ಕೊಟ್ಟರು. ಯತೀಂದ್ರ ಸಿದ್ದರಾಮಯ್ಯ ಏನೋ ಹೇಳ್ತಾರೆ, ಇಕ್ಬಾಲ್ ಹುಸೇನ್ ಏನೋ ಹೇಳ್ತಾರೆ, ರಂಗನಾಥ್ ಏನೋ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಬದಲಾವಣೆ ಆಗೋದಿಲ್ಲ. ನಮ್ಮದು ಕಾಂಗ್ರೆಸ್ ಪಕ್ಷ. ನಮಗೊಂದು ಹೈಕಮಾಂಡ್ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆ. ಪ್ರೋಟೋಕಾಲ್ ಅನ್ನು ಪಾಲನೆ ಮಾಡುವವರು ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡ್ತಾರೋ ಆ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರಿಗೆ ಹೇಳ್ತಾರೆ, ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಸಿಎಲ್ಪಿ ಮೀಟಿಂಗ್ ಕರೀತಾರೆ, ಸಿಎಲ್ಪಿಯಲ್ಲಿ ತೀರ್ಮಾನ ಆಗಿ ಕಾರ್ಯಕರ್ತರ ಗಮನಕ್ಕೆ ಹೋಗುತ್ತೆ. ಅದಾದ ನಂತರ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗುತ್ತೆ. ಅಭಿಪ್ರಾಯಗಳ ಸಂಗ್ರಹದ ನಂತರ ವಿಧಾನಸಭಾ MLAಗಳ ಸದಸ್ಯರುಗಳ ಮೀಟಿಂಗ್ ನಡೆಯುತ್ತೆ. ಅದಾದ ಮೇಲೆ ವಿಧಾನ ಪರಿಷತ್ನ ಸದಸ್ಯರುಗಳ ಮೀಟಿಂಗು. ಹೀಗೆ ಹಂತ ಹಂತ ಇದೆ ಕೆಲಸ ಕಾರ್ಯಗಳು. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡೆ ಸಿಎಂ ಬದಲಾವಣೆ ಆಗೋದು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡ್ಡಿ ಮುರಿದ ಹಾಗೆ ನಾವು ಹೈಕಮಾಂಡ್ ಸಂಸ್ಕೃತಿ ಇರುವವರು ಅಂತ ಹೇಳಿ ಹೇಳಿಕೆಯನ್ನು ಮುಗಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.